ಬಿಗ್ ಎಕ್ಸ್ಪೋಸ್ ಸುದ್ದಿ ಆರೋಗ್ಯ ಇಲಾಖೆಯ ಕರ್ಮಕಾಂಡದ ಸುದ್ದಿ ಇದು ಆಂಬ್ಯುಲೆನ್ಸ್ಗೆ ಸಂಬಂಧಪಟ್ಟಂತೆ ಜನ ಅನುಭವಿಸ್ತಾ ಇರೋ ಪರದಾಟ ಹೇಗಿದೆ ನೋಡ್ತಾ ಹೋಗೋಣ. ಅತ್ತ ಆಂಬ್ಯುಲೆನ್ಸ್ ಸಿಗದೆ ರೋಗಿಗಳ ನರಳಾಟ, ಇತ್ತ ಧೂಳು ಹಿಡಿತಾ ಇರುವ ಹೊಸ ಆಂಬ್ಯುಲೆನ್ಸ್. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಇದು ಆರೋಗ್ಯ ಇಲಾಖೆಯ ಕರ್ಮಕಾಂಡ. 82 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿದ ಆಂಬ್ಯುಲೆನ್ಸ್ಗಳು ಬೆಂಗಳೂರಿನ ಆರೋಗ್ಯ ಸೌಧದ ಆವರಣದಲ್ಲಿ ಧೂಳು ಹಿಡಿದು ನಿಂತಲ್ಲಿಯೇ ನಿಂತಿವೆ. ಇತ್ತ ಆಂಬ್ಯುಲೆನ್ಸ್ ಸಿಗದೆ ರೋಗಿಯೊಬ್ಬರು ನರಳಾಡಿ ಆಟೋ ಮೂಲಕ ನಗರದ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಆ ದೃಶ್ಯ ನಿಜಕ್ಕೂ ಕೂಡ ಕರಳನ್ನ ಕಿವುಚುವಂತಿದೆ. ರಾಜ್ಯದಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಇದ್ದ ಕಾರಣ 2023ರ ವರ್ಷಾಂತ್ಯದಲ್ಲಿ 262 ಹೊಸ ಆಂಬ್ಯುಲೆನ್ಸ್ಗಳನ್ನು ರಾಜ್ಯ ಆರೋಗ್ಯ ಇಲಾಖೆ ಖರೀದಿಸಿತ್ತು. ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಚಾಲನೆ ಕೊಟ್ಟಿದ್ರು. ಆದರೆ 262 ಆಂಬ್ಯುಲೆನ್ಸ್ಗಳ ಪೈಕಿ ಬಹುತೇಕ ಆರೋಗ್ಯ ಸೌಧದಲ್ಲಿಯೇ ನಿಲ್ಲಿಸಲಾಗಿದ್ದು ಧೂಳು ಹಿಡಿದು ಕೆಟ್ಟು ನಿಲ್ಲುವಂತಹ ಸ್ಥಿತಿಗೆ ತಲುಪಿದೆ. ಆಂಬ್ಯುಲೆನ್ಸ್ಗಳು ಕಾರ್ಯಾಚರಣೆ ಮಾಡದ ಹಿನ್ನೆಲೆಯಲ್ಲಿ ಕೆಲವೆಡೆ ಇದರ ಸೌಲಭ್ಯ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ರೋಗಿಗಳ ಜೀವವನ್ನು ಕಾಪಾಡುವಂತಹ ಆಂಬ್ಯುಲೆನ್ಸ್ಗಳೇ ಇದೀಗ ಜೀವವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾವೆ. ಸೊ ಗಮನಿಸ್ತಾ ಇದ್ದೀರಿ, ರಾಜ್ಯ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಹೊಸ ಆಂಬ್ಯುಲೆನ್ಸ್ಗಳನ್ನು ಖರೀದಿ ಮಾಡಲಾಗಿತ್ತು. ಆದರೆ ಅವುಗಳ ಕಾರ್ಯಾಚರಣೆ ಇಲ್ಲದೆ ಈ ಒಂದು ಕೇಂದ್ರ ಕಚೇರಿಯ ಆವರಣದಲ್ಲಿಯೇ ನಿಲ್ಲಿಸಿಕೊಳ್ಳಲಾಗಿದೆ. 262 ಹೊಸ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆ ಖರೀದಿ ಮಾಡಿತ್ತು. ರಾಜ್ಯದ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಜೊತೆಗೆ ತಾಲೂಕು ಕೇಂದ್ರಗಳಿಗೆ, ಜಿಲ್ಲಾಸ್ಪತ್ರೆಗಳಿಗೂ ಕೂಡ ಈ ಒಂದು ಆಂಬ್ಯುಲೆನ್ಸ್ಗಳನ್ನು ಕಳಿಸ್ಕೊಡುವಂತಹ ವ್ಯವಸ್ಥೆಗಳಿಗೆ ಮುಂದಾಗಿತ್ತು. ಬರೋಬ್ಬರಿ 82 ಕೋಟಿ ರೂಪಾಯಿ ವೆಚ್ಚದಲ್ಲಿ 262 ಹೊಸ ಆಂಬ್ಯುಲೆನ್ಸ್ಗಳ ಖರೀದಿಯಾಗಿತ್ತು. ಆದರೆ ಬಹುತೇಕ ಆಂಬ್ಯುಲೆನ್ಸ್ಗಳು, ಅರ್ಧಕ್ಕರ್ಧ ಆಂಬ್ಯುಲೆನ್ಸ್ಗಳು ಕೇಂದ್ರ ಕಚೇರಿಯ ಆವರಣದಲ್ಲಿಯೇ ಇದೆ. ಸೊ ಒಂದು ರೀತಿಯಲ್ಲಿ ನಿಂತಲ್ಲೇ ನಿಂತಿರೋದ್ರಿಂದಾಗಿ ಬಿಸಿಲಿಗೆ ಜೊತೆಗೆ ಧೂಳು ಹಿಡಿದು ಇದೀಗ ಅಧ್ವಾನ ಆಗುವಂಥ ಸ್ಥಿತಿಗೆ ಕೂಡ ತಲುಪಿದೆ. ಇನ್ನು ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳು ಜೊತೆಗೆ ಸುಧಾರಿತ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳು ಜೊತೆಗೆ ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಜೊತೆಗೆ ಒಂದಿಷ್ಟು ಇನೋವೇಟಿವ್ ಇರುವಂತಹ ಒಂದು ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಇನ್ಸ್ಟಾಲೇಷನನ್ನು ಮಾಡಿ ರಸ್ತೆಗೆ ಕಾರ್ಯಾಚರಣೆಗೆ ಇಳಿಸೋದಕ್ಕೆ ಆಂಬ್ಯುಲೆನ್ಸ್ಗಳ ಖರೀದಿಯಾಗಿತ್ತು. ಆದರೆ ಬಹುತೇಕ ಆಂಬ್ಯುಲೆನ್ಸ್ಗಳು ಇದೀಗ ಧೂಳು ಹಿಡಿದು ನಿಂತಲ್ಲೇ ನಿಂತು ಅಧ್ವಾನದ ಸ್ಥಿತಿಗೆ ತಲುಪಿದ್ದಾವೆ. 262 ಹೊಸ ಆಂಬ್ಯುಲೆನ್ಸ್ಗಳ ಖರೀದಿಯೊಂದಿಗೆ ಒಟ್ಟು 715 ಆಂಬ್ಯುಲೆನ್ಸ್ಗಳು ರಾಜ್ಯದಲ್ಲಿವೆ. ಇದರಲ್ಲಿ 20% ವಾಹನಗಳು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಇನ್ನು 82 ಕೋಟಿ ರೂಪಾಯಿ ವೆಚ್ಚದಲ್ಲಿ 157 ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳು, 105 ಸುಧಾರಿತ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳನ್ನು ಖರೀದಿಸಲಾಗಿತ್ತು. ಆದರೆ ರಾಜ್ಯದ ಕೆಲ ತಾಲೂಕು, ಜಿಲ್ಲೆ ಹಾಗೂ ಬೆಂಗಳೂರಿನ ಕೆಲ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ಗಳನ್ನು ನೀಡಿದರೆ ಇನ್ನೂ ಕೆಲವೆಡೆ ಆಂಬ್ಯುಲೆನ್ಸ್ಗಳನ್ನೇ ಕೊಟ್ಟಿಲ್ಲ. ಕೋಟಿ ವೆಚ್ಚದಲ್ಲಿ ಖರೀದಿಸಿರುವಂತಹ ಆಂಬ್ಯುಲೆನ್ಸ್ಗಳು ರೋಗಿಗಳ ಜೀವವನ್ನು ಉಳಿಸಬೇಕಿತ್ತು. ಆದರೆ ಕಾರ್ಯಾಚರಣೆ ಇಲ್ಲದೆ ಬಿಸಿಲಿನಲ್ಲಿ ಧೂಳು ಹಿಡಿದು ಆಂಬ್ಯುಲೆನ್ಸ್ಗಳೇ ಜೀವ ಬಿಡುವಂತಹ ಸ್ಥಿತಿಗೆ ತಲುಪಿರೋದು ದುರಂತವೇ ಸರಿ. ಯಶವಂತ್ ಜೊತೆಗೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.